ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯ. ಪ್ರಿಯರೇ, ಇಂದಿನ ವಾಚನದಲ್ಲಿ ಯೇಸುವನ್ನು 3 ಸಲ ತಿರಸ್ಕಾರ ಮಾಡಿ ಸೋತು ಹೋದ ನಂತರ ತನ್ನ ಹಳೆಯ ವೃತ್ತಿಯಾದ ಮೀನು ಹಿಡಿಯುವ ಕಾರ್ಯಕ್ಕಾಗಿ ಹಿಂದೆ ಹೋದ ಪೇತ್ರನನ್ನು ನೋಡಿ ಯೇಸು ಹೆಸರಿಡಿದು ಕರೆದು 3 ಸಲ ಕೇಳ್ತಾರೆ, ಯೌವಾನನ ಮಗನಾದ ಸೀಮೋನನೇ, ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯ. ಹೌದು ಪ್ರಿಯರೇ, ಇಂದು ಯೇಸುವನ್ನು ಹಿಂಬಾಲಿಸಕ್ಕಾಗದೆ ಸೋತು ಹೋದವರಿಗೆ ಮತ್ತು ವಿಶ್ವಾಸಿಗಳಾದ ನಮ್ಮೆಲ್ಲರಿಗೂ ಹೆಸರಿಡಿದು ಯೇಸು ಕರೆದು ಕೇಳ್ತಾ ಇದ್ದಾರೆ, ನೀನು ನನ್ನನ್ನು ಇವರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತೀಯ. ನೀನು ನನ್ನನ್ನು ನಿನ್ನ ಪತಿಗಿಂತ ಪತ್ನಿಗಿಂತ ಅಧಿಕವಾಗಿ ಪ್ರೀತಿಸುತ್ತೀಯ. ನೀನು ನನ್ನನ್ನು ನಿನ್ನ ತಂದೆ ತಾಯಿಗಿಂತ ಅಧಿಕವಾಗಿ ಪ್ರೀತಿಸುತ್ತೀಯ. ನೀನು ನನ್ನನ್ನು ನಿನ್ನ ಮಕ್ಕಳಿಗಿಂತ, ಸ್ನೇಹಿತರಿಗಿಂತ, ನಿನ್ನ ಕೆಲಸ ಕಾರ್ಯಕ್ಕಿಂತ, ನಿನ್ನ ಮನೆಗಿಂತ, ನಿನ್ನ ಸಂಪತ್ತಿಗಿಂತ, ನಿನ್ನ ಸ್ಟಡೀಸ್ಗಿಂತ ಅಧಿಕವಾಗಿ ನನ್ನನ್ನು ಪ್ರೀತಿಸುತ್ತೀಯ. ಅದಕ್ಕೆ ನಮ್ಮ ಉತ್ತರ ಏನಾಗಿದೆ? ಸಂತ ಪೇತ್ರರು ಉತ್ತರಿಸಿದ್ರು, ಹೌದು ಪ್ರಭುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವು ಬಲ್ಲಿರಿ. ಸಂತ ಪೇತ್ರರು ಪಂಚಶತಮ ಹಬ್ಬದಂದು ಪವಿತ್ರಾತ್ಮರಿಂದ ದೀಕ್ಷೆ ಪಡೆದ ಮೇಲೆ ಅವರು ತಮ್ಮ ಕುಟುಂಬಕ್ಕಿಂತ, ವೃತ್ತಿಗಿಂತ ಅಧಿಕವಾಗಿ ಆ ದೇವರನ್ನು ಪ್ರೀತಿ ಮಾಡಿದ್ರು ಮತ್ತು ನಾವು ಅದನ್ನು ಬೈಬಲಲ್ಲಿ ಓದಿದ್ದೇವೆ, ಧ್ಯಾನಿಸಿದ್ದೇವೆ. ಇಂದು ಬಾಹ್ಯವಾಗಿ ನಾವು ಮೂರ್ತಿಗಳನ್ನು ಆರಾಧಿಸಬಾರದೆಂದು ಹೇಳ್ತೇವೆ. ಆದರೆ ನಮ್ಮ ಹೃದಯದಲ್ಲಿ ಇವತ್ತು ಅನೇಕ ವಿಧವಾದ ಮೂರ್ತಿಗಳಿವೆ. ದೇವರಿಗೆ ಕೊಡುವ ಸ್ಥಾನ ಇವತ್ತು ಯಾವುದಕ್ಕೆ ನಾವು ಕೊಟ್ಟಿದ್ದೇವೆ? ದುಡ್ಡು, ಸ್ಥಾನಮಾನ, ಪ್ರೊಫೆಷನ್, ಮನುಷ್ಯರು, ನಮಗೆ ಇಷ್ಟವಾದವರು. ಇದಕ್ಕಾಗಿ ನಾವು ಸಮಯ, ನಮ್ಮ ಎಲ್ಲವನ್ನು ಕಳೆಯುವಾಗ ನಾವು ದೇವರ ಬದಲು ಅದನ್ನು ಪ್ರೀತಿ ಮಾಡುವವರಾಗಿದ್ದೇವೆ. ದೇವರಿಗೆ ಇವತ್ತು ನಮ್ಮಲ್ಲಿ ಸಮಯ ಇಲ್ಲವಾಗಿದೆ. ಪ್ರಿಯರೇ, ಯೇಸು ನಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ರು? ತಂದೆಯಾದ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ರು? ತಮ್ಮ ಏಕೈಕ ಪುತ್ರನನ್ನೇ ಬಲಿಯಾಗಿ ಕೊಟ್ಟರು. ಯೇಸು ನಮ್ಮನ್ನು ಪ್ರೀತಿ ಮಾಡಿದ್ದರಿಂದಲೇ ನಾವಿಂದು ದೇವರ ಮಕ್ಕಳಾಗಿದ್ದೇವೆ. ಸ್ವರ್ಗದ ಪ್ರಜೆಗಳಾಗಲು ದೇವರು ಕೊಟ್ಟ ಬೆಲೆ ಅಷ್ಟು ಇಷ್ಟಲ್ಲ. ತಮ್ಮ ಪ್ರಿಯ ಪುತ್ರನಾದ ಯೇಸುವಿನ ಪರಿಶುದ್ಧ ರಕ್ತವೇ ಆ ಬೆಲೆಯಾಗಿದೆ. ತಂದೆಯಾದ ದೇವರು ನಮ್ಮನ್ನು ತಮ್ಮವರನ್ನಾಗಲು ಈ ಪ್ರೀತಿ ತೋರಿಸಿದ್ದಾರೆ. ಅವರು ತಮ್ಮ ದೈವತ್ವವನ್ನು ಬಿಟ್ಟುಕೊಟ್ರು. ಅವರ ಶ್ರೀಮಂತಿಕೆಯನ್ನು, ಆ ಸ್ವರ್ಗದ ಮಹಿಮೆಯನ್ನು ಬಿಟ್ಟುಕೊಟ್ರು, ಬರಿದಾದ್ರು. ಕೊನೆಯದಾಗಿ ನಾವು ನೋಡ್ತೇವೆ, ತಮ್ಮ ಏಕೈಕ ಪುತ್ರ, ಅವರಲ್ಲಿರೋದು, ಅವರಿಗೆ ಅತಿ ಒಂದು ಹೃದಯಕ್ಕೆ ಹತ್ತಿರವಾಗಿರೋದು, ತುಂಬ ಇಷ್ಟವಾಗಿರೋದು ಅವರ ಪುತ್ರನಾಗಿದ್ದಾರೆ ಮತ್ತು ಆ ಪುತ್ರನನ್ನೇ ಬಲಿಯಾಗಿ ಸಮರ್ಪಿಸಿದ್ದಾರೆ. ಅದು ಅವರ ಪ್ರೀತಿ ತೋರ್ಪಡಿಸುತ್ತೆ. ಇವತ್ತು ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವ? ಇಂದು ಅವರಿಗೆ ನಮ್ಮ ದುಡ್ಡು, ಬ್ಯೂಟಿ, ಕ್ಯಾಂಡಲ್ ಏನು ಬೇಡ. ಅವರಿಗೆ ನಮ್ಮ ಹೃದಯ ಬೇಕು. ಸಂತ ಪೇತ್ರರು, ಸಂತ ಪೌಲರು ಆ ಪವಿತ್ರಾತ್ಮರಿಂದ ತುಂಬಲ್ಪಟ್ಟಾಗ ತಾವು ಬಾಯಿಯಲ್ಲಿ ಹೇಳಿದ್ದಕ್ಕಿಂತ ಅಧಿಕವಾಗಿ ಪ್ರೀತಿ ಮಾಡಲು ಅವರಿಗೆ ಸಾಧ್ಯವಾಯಿತು. ತಮ್ಮ ಜೀವಕ್ಕಿಂತ ಅಧಿಕವಾಗಿ ಅವರು ಯೇಸುವನ್ನು ಪ್ರೀತಿ ಮಾಡಿದ್ರು. ಶುಭ ಸಂದೇಶಕ್ಕಾಗಿ ಜೀವಿಸಿದ್ರು. ಅವರ ಕುರಿಗಳಾದ ಆ ದೇವರ ಕುರಿಗಳಾದ ಧರ್ಮಸಭೆಯನ್ನು ಅಭಿವೃದ್ಧಿಗೊಳಿಸಲು, ವಿಶ್ವಾಸಿಗಳನ್ನು ಬೆಳೆಸಲು, ವಿಶ್ವಾಸಿಗಳ ಜೊತೆಗೆ ಸಾಕ್ಷಿಗಳಾಗಿ ಅವರು ನಿಂತರು. ಪ್ರಿಯರೇ, ಇವತ್ತು ದೇವರಿಗೆ ನಮ್ಮ ಪ್ರೀತಿ, ನಮ್ಮ ಸಾಕ್ಷಿ ಜೀವಿತವಾಗಿದೆ. ಇದನ್ನು ಜೀವಿಸಿ ನಾವು ತೋರ್ಪಡಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.